ಹಲೋ ಗಾಯ್ಸ್, ವೆಲ್ಕಮ್ ಟು ಟಿ ಕೆ ಕನ್ನಡ ವ್ಲಾಗ್ಸ್. ಇವತ್ತಿನ ಸ್ಟೋರಿ ಆಟೋ ರಿಕ್ಷಾ. ಬೆಂಗಳೂರಿನ ಇಂದಿರಾನಗರದಲ್ಲಿ ರವಿ ಅನ್ನುವ ವ್ಯಕ್ತಿ ಸಾಫ್ಟ್ವೇರ್ ಕಂಪನಿ ಒಂದರಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಇವರಿಗೆ ಡೇ ಮತ್ತು ನೈಟ್ ಶಿಫ್ಟ್ ಎರಡು ಕೆಲಸ ಇರುತ್ತೆ. ಜಾಸ್ತಿಯಾಗಿ ಇವರು ನೈಟ್ ಶಿಫ್ಟಿಗೆ ಹೋಗ್ತಾ ಇರ್ತಾರೆ. ಸೊ ಇವರು ನೈಟ್ ಶಿಫ್ಟಿಗೆ ಹೋಗೋದನ್ನು ನೋಡಿ ರವಿಯ ಕೊಲಿಗಾದ ರೀನಾ ಅನ್ನುವ ಹುಡುಗಿ ರವಿಗೆ ಒಂದು ಸಜೆಷನ್ನ ಕೊಡ್ತಾಳೆ. ಏನಂತ ಹೇಳಿದರೆ, ನೀವು ತುಂಬ ನೈಟ್ ಡ್ಯೂಟಿಗೆ ಮನೆಗೆ ಹೋಗ್ತೀಯಲ್ಲ, ಹಾಗಾಗಿ ಯಾವುದೇ ಕಾರಣಕ್ಕೂ ಇಂದಿರಾನಗರ್ನಲ್ಲಿ ಇರುವಂಥ ಆಟೋನ ನೀನು ತಗೊಳ್ಬೇಡ ಅಂತ ಹೇಳಿರ್ತಾನೆ. ಯಾಕೆ ಅಂತ ರವಿ ಕೇಳಿದ್ದಕ್ಕೆ ಅದಕ್ಕೆ ರೀನಾ ಹೇಳ್ತಾಳೆ, ಯಾಕೆ ಅಂತ ಹೇಳಿದರೆ ಆ ಏರಿಯಾದಲ್ಲಿ ತಗೊಂಡ ಆಟೋದಲ್ಲಿ ಹೋದವರು ಕೆಲವರು ಕಾಣೆಯಾಗಿದ್ದಾರೆ ಅಂತ ನ್ಯೂಸ್ ಇದೆ ಅಂತ ಹೇಳ್ತಾಳೆ. ಅದಕ್ಕೆ ರವಿ ಇದೆಲ್ಲ ನಾವು ನಂಬಲ್ಲ ಅಂತ ಹೇಳಿ ಸುಮ್ಮನಾಗ್ತಾನೆ. ಆದರೆ ರವಿಗೆ ಆ ನಂಬುವಂಥ ಒಂದು ದಿನ ಬರುತ್ತೆ ಅಂತ ಅವನಿಗೆ ಗೊತ್ತಿರಲ್ಲ. ಏನಾಯಿತು ಅಂತ ಹೇಳಿದರೆ, ನೈಟ್ ಶಿಫ್ಟ್ ಮುಗಿಸಿ ಸುಮಾರು 11:30 ಹೊತ್ತಿಗೆ ಕಂಪನಿಯಿಂದ ಹೊರಗೆ ಬರ್ತಾನೆ. ಎಲ್ಲಿ ನೋಡಿದರೂ ಗಾಡಿ ಎಲ್ಲೂ ಕಾಣಿಸ್ತಾ ಇರಲ್ಲ. ಸೊ ಒಂದು ಆಟೋನ ಬುಕ್ ಮಾಡೋಣ ಅಂಥೇಳಿ ಒಂದು ಆನ್ಲೈನಲ್ಲಿ ಒಂದು ಆಟೋನ ಹುಡುಕ್ತಾನೆ. ಅವನ ಲಕ್ಕಿಗೆ ಒಂದು ಆಟೋ ಏನೋ ಇರುತ್ತೆ. ಸರಿ ಅಂತ ಆ ಆಟೋನ ಬುಕ್ ಮಾಡಿ ಆಟೋ ಬರೋದಕ್ಕೋಸ್ಕರ ಕಾಯ್ತಾನೆ. ಎಷ್ಟೊತ್ತಾದರೂ ಆಟೋ ಬಂದಿರಲ್ಲ. ನಂಬರ್ ನೋಡಿಕೊಂಡು ಎಲ್ಲೇನಾದರೂ ಬಂದಿರ್ಬೋದಂತ ಹುಡುಕುವಾಗ ಒಂದು ಮೂಲೆಯಲ್ಲಿ ಆಟೋ ನಿಂತಿರುತ್ತೆ. ಸೊ ಎಷ್ಟೊತ್ತಾದರೂ ಇನ್ಯಾಕೆ ಇಲ್ಲಿ ಬರಲಿಲ್ಲ ಅಂತ ಅಂದ್ಕೊಂಡು ಅವನೇ ಆಟೋದ ಹತ್ರ ಹೋಗಿ ಡ್ರೈವರ್ನ ಮಾತಾಡ್ತಾನೆ. ಡ್ರೈವರ್ ಏನೂ ಅವನಿಗೆ ರೆಸ್ಪಾನ್ಸ್ ಮಾಡಲ್ಲ. OTP ನಂಬರ್ನ ಹೇಳಿ ಅದನ್ನು ಆ್ಯಕ್ಟಿವ್ ಮಾಡಿ ಗಾಡಿನ ಹತ್ತಿ ಕೂತ್ಕೊಳ್ತಾನೆ. ಡ್ರೈವರ್ ಏನೂ ಕೇಳದೆ ಸೀದಾ ಆಟೋನ ಸ್ಟಾರ್ಟ್ ಮಾಡಿ ಮುಂದೆ ಹೋಗಲಿಕ್ಕೆ ರೆಡಿ ಆಗ್ತಾನೆ. ರವಿ ಡ್ರೈವರ್ ಹತ್ರ ಎಷ್ಟೇ ಮಾತಾಡಲಿಕ್ಕೆ ಟ್ರೈ ಮಾಡಿದ್ರು ಆ ಡ್ರೈವರ್ ಏನೂ ಮಾತಾಡದೆ ಅವನ ಪಾಡಿಗೆ ಅವನು ಆಟೋನ ಓಡಿಸ್ತಾ ಇರ್ತಾನೆ. ಇನ್ನೊಂದು ವಿಚಿತ್ರ ಏನಂತ ಹೇಳಿದರೆ, ರಸ್ತೆಯಲ್ಲಿ ಒಂದು ಹಂಪ್ ಇದ್ದಿರುತ್ತೆ. ಹಂಪ್ ಇದ್ದರೆ ಎಲ್ಲ ಡ್ರೈವರ್ಸು ಸ್ಲೋ ಮಾಡ್ತಾರೆ. ಆದರೆ ಆ ಡ್ರೈವರ್ ಮಾತ್ರ ಸ್ಲೋ ಮಾಡಲ್ಲ. ಎಷ್ಟು ಸ್ಪೀಡಲ್ಲಿದ್ದನೋ ಅಷ್ಟೇ ಸ್ಪೀಡಲ್ಲಿ ಆ ಹಂಪನ್ನು ಹಾರಿಸ್ಕೊಂಡು ಹೋಗಿಬಿಡ್ತಾನೆ. ರವಿಗೆ ಸ್ವಲ್ಪ ಜರ್ಕ್ ಹೊಡೆದಾಗುತ್ತೆ. ಯಾಕೆ ಅಂತ ಹೇಳಿದರೆ, ಏನೋ ಒಂದು ವಿಚಿತ್ರ ನಡೀತಾ ಇದೆ ಅಂತ ಅವನಿಗೆ ಅನಿಸುತ್ತೆ. ಅಷ್ಟರಲ್ಲಿ ಅವನ ಕೊಲಿಗ್ ಹೇಳಿದ ಒಂದು ವಿಷಯ ನೆನಪಾಗುತ್ತೆ. ಇಂದಿರಾನಗರ್ನಲ್ಲಿ ಯಾವುದೇ ಆಟೋನ ಬುಕ್ ಮಾಡಬೇಡ, ಬುಕ್ ಮಾಡಿದವರು ಕೆಲವರು ಕಾಣೆಯಾಗಿದ್ದಾರೆ ಅಂತ ಹೇಳಿರ್ತಾಳೆ. ಸೊ ಯಾವುದನ್ನು ನಂಬುತ್ತಿದ್ದರೂ ಅವನಿಗೆ ಅದು ಮನಸ್ಸಲ್ಲಿ ಓಡ್ತಾ ಇರುತ್ತೆ. ಹಾಗಾಗಿ ಒಂಥರ ಭಯ ಕಾಡೋಕ್ಕೆ ಶುರುವಾಗುತ್ತೆ. ರವಿ ಆ ಡ್ರೈವರ್ನ ಇನ್ನೊಂದು ಸಲ ಮಾತಾಡ್ಸೋಕ್ಕೆ ಟ್ರೈ ಮಾಡ್ತಾನೆ. ಏನೇ ಮಾತಾಡಿದರೂ ಅಲ್ಲಿಂದ ಏನೂ ರೆಸ್ಪಾನ್ಸ್ ಇಲ್ಲ. ಯಾರಿರ್ಬೋದು ಇವನು ಅಂಥೇಳಿ ಬುಕ್ ಮಾಡಿದ ಮೊಬೈಲ್ನಲ್ಲಿ ಆನ್ಲೈನಲ್ಲಿ ಸರ್ಚ್ ಮಾಡ್ತಾನೆ. ಅದರಲ್ಲಿ ಆಟೋ ನಂಬರ್ ಇದ್ದಿರುತ್ತೆ, ಅದು ಸರಿ ಇರುತ್ತೆ. ಹಾಗೆ ಡ್ರೈವರ್ ಹೆಸರನ್ನ ಸರ್ಚ್ ಮಾಡ್ತಾನೆ. ರಾಮಯ್ಯ ಅಂತಿರುತ್ತೆ. ಎಲ್ಲದೂ ಸರಿ ಇದೆ. ಹಾಗೆ ರೂಟ್ ಕೂಡ ಸರಿಯಾಗಿ ಹೋಗ್ತಾ ಇದೆ. ಸರಿ, ಹಾಗಾದರೆ ಡ್ರೈವರ್ ಯಾಕೆ ಮಾತಾಡ್ತಾ ಇಲ್ಲ ಅಂತ ಅವನಿಗೊಂದು ಆಶ್ಚರ್ಯ ಆಗುತ್ತೆ. ಇನ್ನೊಂದು ಏನಂದರೆ, ರಸ್ತೆ ಸುತ್ತ ಕತ್ತಲೆ ಇದ್ದಿದ್ದರಿಂದ ಡ್ರೈವರ್ನ ಮುಖನೂ ಸರಿಯಾಗಿ ಕಾಣಿಸ್ತಾ ಇರಲ್ಲ. ಈಗ ರವಿಗೆ ಇನ್ನೂ ಸ್ವಲ್ಪ ಭಯ ಜಾಸ್ತಿ ಆಗುತ್ತೆ. ಅದರ ಮಧ್ಯದಲ್ಲಿ ಕೊಲಿಗ್ ಹೇಳಿದ ಮಾತು ಆಗಾಗ ಅವನ ಮನಸ್ಸಲ್ಲಿ ಕಾಡ್ತಾ ಇರುತ್ತೆ. ಈಗ ರವಿ ಭಯ ಪಡ್ಕೊಂಡು, ಅಣ್ಣ ಗಾಡಿ ಇಲ್ಲೇ ಸೈಡಿಗೆ ಹಾಕು ಅಂತ ಹೇಳ್ತಾನೆ. ಆದರೆ ಡ್ರೈವರ್ ಯಾವುದೇ ಕಾರಣಕ್ಕೂ ಸೈಡಿಗೆ ಹಾಕಲ್ಲ. ಹಲೋ, ಸೈಡಿಗೆ ಹಾಕು ಅಂತೇಳಿ ಎಷ್ಟೇ ಕಿರ್ಚಾಡಿದ್ರು ಸೈಡಿಗೆ ಹಾಕಲ್ಲ. ಹೆಲ್ಪ್ ಅಂತ ಬಾಯಿ ಬರ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆದರೂ ಏನೂ ಪ್ರಯೋಜನ ಆಗಲ್ಲ. ಡೋರ್ ತೆಗೆಯೋಕ್ಕೆ ಅಂತ ನೋಡಿದರೆ ಡೋರು ಲಾಕ್ ಆಗಿ ಓಪನ್ ಆಗೋಕ್ಕೆ ಕೇಳ್ತಾ ಇರಲ್ಲ. ಸೊ ಇವನು ಸರಿಯಾಗಿ ಮ್ಯಾಪಲ್ಲಿ ಹೋಗ್ತಾ ಇದೆ ಅಂತ ನೋಡಿದರೆ ಮ್ಯಾಪ್ ಸ್ವಲ್ಪ ಕನ್ಫ್ಯೂಸ್ ಆಗಿ ಬೇರೆ ಕಡೆಗೆ ಹೋಗ್ತಾ ಇರುತ್ತೆ. ಹೆಲ್ಪ್ ಮಾಡಿ ಅಂತ ಕೂಗೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ರವಿ. ತುಂಬ ಭಯ ಆಗಿರುತ್ತೆ. ಸುಮಾರು 3/4 ಗಂಟೆ ನಂತರ ಆಟೋ ಹೋಗಿ ಒಂದು ಗ್ರೌಂಡ್ ಹತ್ತಿರ ನಿಂತಿರುತ್ತೆ. ಗ್ರೌಂಡ್ ಹತ್ತಿರ ನಿಂತ ಕೂಡಲೇ ರವಿ ಆಟೋದಿಂದ ಹಾರಿ ಓಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಎಷ್ಟು ದೂರ ಓಡ್ತಾನೆ ಅಂತ ಹೇಳಿದರೆ ಕಾಲು ಸುಸ್ತಾಗಬೇಕು ಅಷ್ಟು ಓಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದಕ್ಕಿಂತ ಮುಂಚೆ ಆಟೋಯಿಂದ ಹೊರಗೆ ಬಂದ ಮೇಲೆ ಆಟೋನ ತಿರುಗಿ ನೋಡ್ತಾನೆ. ಆದರೆ ಇಂಜಿನ್ ಸ್ಟಾರ್ಟಿಂಗಲ್ಲಿದೆ, ಲೈಟ್ ಆನಲ್ಲಿದೆ. ಆದರೆ ಡ್ರೈವರ್ ಸೀಟಲ್ಲಿ ಡ್ರೈವರೇ ಇದ್ದಿರೋದಿಲ್ಲ. ಇನ್ನೊಂದು ವಿಷಯ ಏನಂತ ಹೇಳಿದರೆ, ಅವನು ಆಟೋದಲ್ಲಿ ಇದ್ದಾಗ ಡ್ರೈವರ್ ಮುಖನ ನೋಡಬೇಕು ಅಂತೇಳಿ
ಎದುರಿಂದ ಹೋಗಿ ನೋಡ್ತಾನೆ. ಆದರೆ ಅಲ್ಲಿ ಡ್ರೈವರ್ನ ಮುಖನೇ ಕಾಣಿಸ್ತಾ ಇರಲ್ಲ. ಅದರ ಬದಲಾಗಿ ಕತ್ತಲು ಅಷ್ಟೇ. ಕಣ್ಣು, ಮೂಗು, ಬಾಯಿ ಏನೂ ಕಾಣ್ತಾ ಇರಲ್ಲ. ಬದುಕಿದ್ನಲ್ಲ ಅಂತ ಹೇಳಿ ರಸ್ತೆ ಸಿಗುವವರೆಗೂ ಓಡ್ತಾನೆ. ಓಡಿ ಹೈವೇಗೆ ಜಾಯ್ನ್ ಆಗ್ತಾನೆ. ಹೈವೇಗೆ ಬಂದು ಒಂದು ಕಾರನ್ನು ಅಡ್ಡ ಹಾಕ್ತಾನೆ. ಅದರಲ್ಲಿ ಇಬ್ಬರು ಗಂಡ ಹೆಂಡತಿ ಹೋಗ್ತಾ ಇರ್ತಾರೆ. ಸೊ ಗಂಡ ಹೆಂಡತಿ ಇವನ ಪರದಾಟವನ್ನು ಅವಸ್ಥೆಯನ್ನು ನೋಡಿ ಏನಾಯಿತು ಅಂತ ವಿಚಾರಿಸುವಾಗ ಈ ಥರ ಎಲ್ಲ ಘಟನೆ ಆಯಿತು ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡಿ ತನ್ನ ಮನೆಗೆ ಹೋಗಿ ಸೇರ್ತಾನೆ. ಮಾರನೇ ದಿನ ಬೆಳಿಗ್ಗೆ ಸ್ವಲ್ಪ ಲೇಟಾಗಿ ಹೇಳ್ತಾನೆ. ಎದ್ದ ಮೇಲೆ ಅವನಿಗೆ ರಾತ್ರಿಯಾದ ಘಟನೆ ನೆನಪಾಗುತ್ತೆ. ಅವನೀಗ ಮೊದಲಿಗೆ ಆನ್ಲೈನಲ್ಲಿ ಆಟೋ ಬುಕ್ ಮಾಡಿದ್ದನ್ನು ಒಂದು ಸಲ ಚೆಕ್ ಮಾಡ್ತಾನೆ. ಆ್ಯಪಲ್ಲಿ ಚೆಕ್ ಮಾಡ್ತಾನೆ. ಮ್ಯಾಪ್ ಸರಿ ಇದೆ, ಆಟೋ ನಂಬರ್ ಅದು ಸರಿ ಇದೆ, ಡ್ರೈವರ್ನ ನಂಬರ್ ಅದು ಸರಿ ಇದೆ. ಆದರೆ ಡ್ರೈವರ್ ಮಾತ್ರ ಅನ್ಆ್ಯಕ್ಟಿವೇಟೆಡ್ ಅಂತ ಬರ್ತಾ ಇರುತ್ತೆ. ಸೊ ಪೇಮೆಂಟ್ ಆಗೇ ಇರೋದಿಲ್ಲ. ಆದರೆ ರೀಚ್ಡ್ ಸಕ್ಸಸ್ಫುಲಿ ಅಂತ ಹೇಳಿ ಟಾರ್ಗೆಟ್ ರೀಚ್ ಅಂತ ಹೇಳಿ ಎಂಡ್ ಆಗಿರುತ್ತೆ. ಸೊ ಅದರಲ್ಲಿರುವ ಮೊಬೈಲ್ನ ಅಡ್ರೆಸ್ನ ಹುಡ್ಕೊಂಡು ಆ ಅಡ್ರೆಸ್ ಇರುವಂಥ ಮನೆಗೆ ರವಿ ಹೋಗ್ತಾನೆ. ಅಲ್ಲಿ ಒಬ್ಬ ವಯಸ್ಸಾದ ಹೆಂಗಸು ಇದ್ದಿರ್ತಾಳೆ. ಅವಳ ಹತ್ರ ರಾಮಯ್ಯ ಅಂದರೆ ಯಾರು ಅಂತ ಕೇಳ್ತಾಳೆ. ಅದಕ್ಕೆ ಆ ಲೇಡಿ, ಹೌದು ಅವನು ನನ್ನ ಮಗನೇ, ಅವನು ಸತ್ತು 6 ತಿಂಗಳಾಯಿತು ಅಂತ ಹೇಳ್ತಾಳೆ. ಸೊ ಇಲ್ಲಿ ರವಿಗೆ ಸ್ವಲ್ಪ ಹೆದರಿಕೆ ಆಗುತ್ತೆ. ಯಾಕೆ ಏನಾಗಿತ್ತು ಅಂತ ಕೇಳುವಾಗ ಆ ಲೇಡಿ ಹೇಳ್ತಾಳೆ, ನನ್ನ ಮಗ ಡೇ ಆ್ಯಂಡ್ ನೈಟ್ ಆಟೋ ಓಡಿಸ್ತಿದ್ದ. ರಸ್ತೆಯಲ್ಲಿ ಯಾವುದೇ ಕಸ್ಟಮರ್ ಕರೆದ್ರೂ ಕೂಡ ಅವರ ಸ್ಥಳಕ್ಕೆ ಅವರನ್ನು ಸೇರಿಸಿಯೇ ಮನೆಗೆ ಬರ್ತಿದ್ದ. ಹೀಗೆ ಒಂದು ಕಸ್ಟಮರ್ನ ಬಿಡೋದಕ್ಕೆ ಅಂತ ಹೋದಾಗ ಒಂದು ಗಾಡಿ ಅಡ್ಡ ಬಂದು ಅವನು ಸ್ಪಾಟಲ್ಲೇ ಡೆತ್ ಆಗಿರ್ತಾನೆ. ಸೊ ಪ್ಯಾಸೆಂಜರ್ ಎಸ್ಕೇಪ್ ಆದರು. ಆದರೆ ನನ್ನ ಮಗ ಮಾತ್ರ ಉಳಿಲಿಲ್ಲ ಅಂತ ಹೇಳಿ ಆಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ರವಿ ಈಗ ಒಂದು ಅರ್ಥ ಆಗುತ್ತೆ ಏನಂತ ಹೇಳಿದರೆ, ಅಂದರೆ ಈ ರಾಮಯ್ಯ ಯಾರಿಗೂ ತೊಂದರೆ ಕೊಡೋದಿಲ್ಲ. ಎಲ್ಲ ಕಸ್ಟಮರ್ನ ತಮ್ಮ ಜಾಗಕ್ಕೆ ನೀಟಾಗಿ ಸೇರಿಸ್ಬೇಕು ಅಂತ ಓಡಾಡ್ತಾ ಇರ್ತಾನೆ. ಸೊ ಅಂದರೆ ನನ್ನನ್ನು ನಿನ್ನೆ ಡ್ರಾಪ್ ಮಾಡಿದ್ದು ಆ ರಾಮಯ್ಯನ ಆತ್ಮನೇ ಆಗಿರ್ಬೋದು ಅಂತ ಹೇಳ್ತಾನೆ. ಅಂದರೆ ರಾಮಯ್ಯ ತನ್ನ ಕೆಲಸದಲ್ಲಿ ನಿಯತ್ತಾಗಿದ್ದಾನೆ. ಯಾವುದೇ ಕಸ್ಟಮರ್ ರಸ್ತೆಯಲ್ಲಿ ನಿಂತಿದ್ರೂ ಅವರ ಜಾಗಕ್ಕೆ ಸೇರಿಸೋದೇ ಅವನ ಕೆಲಸ ಆಗಿದ್ದರಿಂದ, ಅವನ ಆಸೆ ಅದೇ ಆಗಿದ್ದರಿಂದ ಎಲ್ಲ ಕಸ್ಟಮರ್ನ ಜಾಗಕ್ಕೆ ಸೇರಿಸುವ ಕೆಲಸ ಈಗಲೂ ಮಾಡ್ತಾ ಇದ್ದಾನೆ ಅಂತ ಅವನು ಮನಸ್ಸಲ್ಲೇ ಅಂದ್ಕೊಳ್ತಾನೆ. ಹಾಗೆ ರಾಮಯ್ಯನ ಮೇಲೆ ಒಂದು ಅನುಕಂಪ ಬಂದಿರುತ್ತೆ. ಸೊ ಅಲ್ಲಿಂದ ಆಫೀಸಿಗೆ ಹೋಗಿ ತನ್ನ ಕೊಲೀಗ್ನ ಹತ್ರ ಈ ವಿಷಯನ ಶೇರ್ ಮಾಡ್ತಾನೆ. ಆಗ ಅವಳ ಕೊಲೀಗ್ ರೀನಾ, ಹೌದು ಆ ಆಟೋದಲ್ಲಿ ನಾನೂ ಓಡಾಡಿದ್ದೇನೆ. ಯಾಕೆ ಅಂತ ಹೇಳಿದರೆ, ನಾನು ಒಂದು ದಿನ ನೈಟ್ ಶಿಫ್ಟ್ ಮುಗಿಸ್ಕೊಂಡು ಇದೇ ಆಟೋದಲ್ಲಿ ಹೋಗಬೇಕಾಯಿತು. ಮನೆವರೆಗೂ ರೀಚ್ ಆಗಿ ಹಿಂತಿರುಗಿ ನೋಡಿದರೆ ಜಾಗದಲ್ಲಿ ಆಟೋನೇ ಇದ್ದಿರಲಿಲ್ಲ ಅಂತ ಹೇಳ್ತಾಳೆ. ಅಂದರೆ ರಾಮಯ್ಯನ ಆತ್ಮ ಯಾರಿಗೂ ಇಲ್ಲಿ ತನಕನೂ ತೊಂದರೆ ಕೊಟ್ಟಿಲ್ಲ. ಅವರ ಜಾಗಕ್ಕೆ ಸೇರಿಸೋದೇ ರಾಮಯ್ಯನ ಕೆಲಸ ಆಗಿತ್ತು. ಅವನ ಕೆಲಸದಲ್ಲಿ ಅವನು ನಿಯತ್ತಾಗಿದ್ದಾನೆ, ಇನ್ನು ಮುಂದೆನೂ ಇರ್ತಾನೆ ಅಂತ ಹೇಳಿ ಅವರಿಬ್ಬರು ಮಾತಾಡಿಕೊಂಡು ಅಲ್ಲಿಂದ ಆಫೀಸಿಗೆ ಹೊರಡ್ತಾರೆ. ಸೊ ಗೈಸ್, ಇದಾಗಿತ್ತು ಇವತ್ತಿನ ಗೋಸ್ಟ್ ಸ್ಟೋರಿ. ಮುಂದಿನ ಸ್ಟೋರಿಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ಸ್. ಸ್ಟೋರಿ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.